ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಲೇ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಆಗಲೇ ಒಂದು 10 ಡೇಸ್ ಮೇಲೇ ಆಯಿತು ಬ್ಲಾಗ್ ಮಾಡಿ. ಪಾಪ ಸ್ವಲ್ಪ ಹುಷಾರಿಲ್ಲ, ಅವನಿಗೆ ಡೆಂಗ್ಯೂ ಆಗಿಬಿಟ್ಟಿತ್ತು. ನಾವು ಯಾರ ಹತ್ರನೂ ಹೇಳಿರಲಿಲ್ಲ ಡೆಂಗ್ಯೂ ಆಗಿದೆ ಅಂತ. ಸುಮ್ಮನೆ ಟೈಫಾಯ್ಡ್ ಆಗಿದೆ ಅಷ್ಟೇ, ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿದ್ವಿ. ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿದ್ವಿ. ಸೊ ಅವನಿಗೆ ಡೆಂಗ್ಯೂ ಆಗ್ಬಿಟ್ಟಿತ್ತು. 1 ವೀಕಿಂದ ಅವನ್ನೇ ನೋಡ್ಕೊಳ್ಳೋದಾಗ್ಬಿಟ್ಟಿತ್ತು ನನಗಂತೂ. ಅವ್ನು ನೋಡ್ಕೊಂಡು ನನಗೂ ಹುಷಾರಿಲ್ದಂಗಾಗಿ ನಾನು ಹೋಗಿ ಒಂದಿನ ಗ್ಲೂಕೋಸ್ ಹಾಕ್ಸ್ಕೊಂಡು ಬಂದಿದ್ದೆ. ಸೊ ಹಂಗಾಗಿ ಇಬ್ಬರು ಹುಷಾರು ತಪ್ಪಿ ಇವಾಗ ಇಬ್ಬರು ಹುಷಾರಾಗಿದ್ದೀವಿ. ಪುಣ್ಯಕ್ಕೆ ಹೆಂಗೋ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಗಿರಲಿಲ್ಲ. ಇಲ್ಲ ಅಂತಂದಿದ್ರೆ ಅವರು ಏನಾದರೂ ಪೇಷಂಟ್ ಆಗಿದ್ರೆ ಮನೇಲಿ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡೋದು. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟು ಮಾತೇ ಬರ್ತಿರಲಿಲ್ಲ, ಉಸಿರಾಡೋದೊಂದೇ ಇದ್ದಿದ್ದು. ಫುಲ್ಲು ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಆ ಥರ ಫುಲ್ ಸುಸ್ತಾಗ್ಬಿಟ್ಟಿದೆ. ಅದರಿಂದ ಬ್ಲಾಗ್ನು ಮಾಡೋಕ್ಕಾಗಿರಲಿಲ್ಲ, ವಿಡಿಯೋಸ್ದು ಏನು ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಬ್ಲಾಗ್ ಕೂಡ ಏನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆಗಲೇ ತುಂಬ ದಿನ ಗ್ಯಾಪ್ ಆಗಿಬಿಡ್ತು. ಇನ್ಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬರಬೇಕು. ಇವನ್ನೇನು ಅಂಗನವಾಡಿ ಕಳಿಸಿಲ್ಲ, ಅಲ್ಲೇ 1 ವೀಕೇನ ಆಯಿತು. ಮೇಡಮ್ ಯಾಕೋ ಕರೀತಾ ಇದ್ದಾರೆ, ಸ್ವಲ್ಪ ಅವ್ರದ್ದೇನೋ ಮೊಬೈಲ್ ಪ್ರಾಬ್ಲಮ್ ಆಗಿದೆ ಅಂತನ. ಸೊ ಹೋಗ್ಬಿಟ್ಟು ಬರಬೇಕು. ಹೋಗಿ ಅದೇನು ನೋಡಿಕೊಂಡು ಬಂದು ಮನೇಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಕೆಲಸ ಏನು ಜಾಸ್ತಿ ಇಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಮಾಡಿಸಿಡೋದಿದೆ, ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆಗಳು ಒಣಗಾಕಿದ್ದೀನಿ. ಅವು ಎಲ್ಲ ಒಣಕೊಂಡಾದ್ಮೇಲೆ ಒಂದೇ ಸಲ ಎಲ್ಲ ಮಡಿಸಿಡಬೇಕು. ಇವ್ನು ಸಾಹೇಬ್ರು 1 ವೀಕ್ ಪೂರ್ತಿ ಅಯ್ಯೋ ಅನಿಸ್ಬಿಟ್ಟು ನನಗೆ ಬೆಳಗ್ಗೆ ನೈಟು ನಿದ್ದೆನೇ ಕೊಡ್ತಿರ್ಲಿಲ್ಲ, ಅಷ್ಟು ಜ್ವರ ಜಾಸ್ತಿ ಆಗಿಬಿಡ್ತಿತ್ತು. ಅದರಿಂದ ಇವನು ನನ್ನ ಕೈ ಬಿಡ್ತಾ ಇರಲಿಲ್ಲ ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಏನೂ. ಅದರಿಂದ ನಾನು ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಹಬ್ಬ ಕೂಡ ಅಷ್ಟೇ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ವಿಡಿಯೋಗಳನ್ನ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ, ಬಟ್ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅಷ್ಟೊಂದು ಅಯ್ಯೋ ಅನ್ನಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ಅವನು ಹುಷಾರಾಗಿದ್ದಾನೆ, ನಾನು ಹುಷಾರಾಗಿದ್ದೀನಿ. ಇವತ್ತಿಂದ ಇನ್ನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗಲೇ ಮಧ್ಯಾಹ್ನ ಆಗಿದೆ. ಫಸ್ಟ್ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಅದಾದಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಏನು ನೋಡ್ಕೊಂಬರ್ಬೇಕು. ಅವರೇನೋ ಸ್ವಲ್ಪ ಮೊಬೈಲ್ದೇನೋ ಪ್ರಾಬ್ಲಮ್ ಇದೆ ಬಾ ಅಂತ ಫೋನ್ ಮಾಡಿದರು. ಅದರಿಂದ ಹೋಗ್ಬಿಟ್ಟು ಬರ್ತೀನಿ, ಅವನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತಗೊಳ್ಳೋಣ. ಯಾಕಂದರೆ ತುಂಬ ದಿನ ಆಗಿತ್ತು ಅಂಗನವಾಡಿ ಹೋಗಿ. ಅಲ್ಲೂ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರ್ತಾರೆ, ಬಟ್ ಅದೆಲ್ಲ ನನ್ನ ಮಗುಗೆ ಮಿಸ್ ಆಗ್ತಾಯಿದೆ. ಇರಲಿ, ಇನ್ಮೇಲಿಂದನಾದರೂ ಇನ್ನೊಂದು ಸ್ವಲ್ಪ ಅವನು ಇಂಪ್ರೂವ್ಮೆಂಟ್ ಆಗಲಿ. ಅದಾದಮೇಲೆ ಸ್ಕೂಲ್ಗೆ ಕಳಿಸೋದು. ಅದಲ್ಲದೆ ಅವನದೊಂದು ಫಂಕ್ಷನ್ ಕೂಡ ಇದೆ ನೆಕ್ಸ್ಟ್ ಮಂತು. ಒಂದು ಬರ್ತ್ಡೇ ಫಂಕ್ಷನ್ ಇದೆ. ಸೊ ಹಂಗಾಗಿ ಆದಷ್ಟು ಜಾಸ್ತಿ ಏನು ಅಂಗನವಾಡಿ ಕಳ್ಸೋದಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಸ್ವಲ್ಪ ಯಾವಾಗಾಗುತ್ತೋ ಆವಾಗ ಕಳಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕಂಟಿನ್ಯೂಸ್ ಆಗಿ ಕಳಿಸ್ತೀನಿ. ಅವನಿಗೆ ನಾಮಕರಣ ಎಲ್ಲ ಏನು ಮಾಡಿರಲಿಲ್ಲ ನಾವು. ಅದರಿಂದ 3ನೇ ವರ್ಷದ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ. ಅದರಿಂದ ಕೇಕ್ ಕಟ್ ಮಾಡ್ತೀಯಾ ನೆಕ್ಸ್ಟ್ ಮಂತು? ಬರ್ತಡೇ ಮಾಡಬೇಕಾ? ಬರ್ತಡೇನಾ ಫುಲ್ ಖುಷಿ ಅವನಿಗೆ. ಬರ್ತಡೇಲಿ ಕೇಕ್ ಕಟ್ ಮಾಡಬೇಕು. ಬರ್ತಡೇ ಅಂದರೆ ಫುಲ್ ಖುಷಿ ಆಗ್ಬಿಡ್ತದೆ ನಾವು. ಅದರಿಂದ ಈ ವರ್ಷ ಅವನಿಗೆ ಬರ್ತಡೇ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಶಾಪಿಂಗ್ ಎಲ್ಲ ಮಾಡಿದ್ದೀವಿ, ಅದು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಬ್ಲಾಗ್ ಮಾಡ್ಕೊತೀನಿ. ಇನ್ನು ಇವಾಗ ಅಂಗನವಾಡಿ ಹತ್ರ ಹೋಗ್ಬಿಡೋಣ ಫಸ್ಟು. ಅದಾದಮೇಲೆ ಮಿಕ್ಕಿದ್ದು ಕೆಲಸ ಮಾತು ಎಲ್ಲನ ನಡೀರಿ ಹೋಗ್ಬಿಟ್ಟು ಬರೋಣ. ಕಾಸು ನಂದು ಅಂತ ಹೇಳೋಣ ಅಂದ್ಕೊಂಡೆ. ಯಾಕಂದ್ರೆ ಹಂಗ ದೇವ್ರೆ ಕಾಸು ಸಿಕ್ತು ಕಣಪ್ಪ. ದೇವ್ರೆ ಹಿಂಗೆ ಬರ್ತಾ ಇರ್ಲಪ್ಪ. ವಾಪಸ್ ಹೋಗೋದೇ ಬೇಡ, ನನ್ನ ಹತ್ರನೇ ಇದೆ. ಕಾಸು ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡು ಹೋಗ್ಬಿಟ್ರು ಗೈಸ್. ಅದಕ್ಕೆ ಬೇಜಾರಾಗೋಯ್ತು. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಕಾರಲ್ಲಿ ಹೋಯ್ತೀನಿ ಅನ್ಕೊಂಡ್ರ
ಚಾನ್ಸೇ ಇಲ್ಲ. ಕಾರಲ್ಲಿ ಏನಿದೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಕಾರ್. ಇದ್ರೊಳಗೆ ಏನಾದರೂ ಐತಾ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ಊರಿಗೆಲ್ಲ ಶಾಪಿಂಗ್ ಹೋಗಿದ್ವಲ್ಲ, ಅದ್ರೊಳಗೆ ಏನಾದ್ರು ಬಿಟ್ಬಿಟ್ಟಿರ್ತೀವಿ ಅಂತ. ಏನೂ ಇರಲಿಲ್ಲ, ಬಾಕ್ಸ್ ಮಾತ್ರ ಇತ್ತು. GPS ಹಾಕ್ಸಿರೋದು ಎತ್ಕೊಂಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಡ್ರೈವರ್ ಒಬ್ಬರು ಹೊಸಬ್ರು ಬರ್ತಾರೆ ಅಂತ ಹೇಳಿದರು, ಅದಕ್ಕೆ ಚೆಕ್ ಮಾಡೋಣ ಅಂತ ಹೋಗಿದ್ದೆ. ಮಳೆ ಸ್ಟಾರ್ಟ್ ಆಯಿತು. ಇವಾಗ ಬಟ್ಟೆ ಎತ್ಕೊಂಡು ಹೋಗ್ಬೇಕು. ಮೋಡ ನೋಡಿ ಎಷ್ಟು ಫುಲ್ಲು ಕಪ್ಪಾಗ್ಬಿಟ್ಟಿದೆ. ಡೈಲಿ ಮಳೆ ಮಳೆ ಮಳೆ. ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ವೀಕ್ ಆಗಿಬಿಟ್ಟಿದ್ದೀನಿ ಅಂದರೆ ಜ್ವರ ಬಂದು ಮೆಟ್ಲು ಹತ್ತಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿತ್ತು ನನಗಂತೂ. ಅಷ್ಟು ವೀಕ್ ಆಗಿಬಿಟ್ಟಿದ್ದೀನಿ. ಬಟ್ಟೆ ಎತ್ಕೊಂಡು ಹೋಗ್ಬೇಕು ಇವಾಗ. ನಮ್ಮ ಮನೆಯವ್ರ ಪಾಪ ನಾನು ಅಂಗನವಾಡಿಗೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಬಂದು ರೈಸ್ ಮಾಡಿಕೊಂಡು ಊಟ ಮಾಡಿ ಹೋಗಿದ್ದಾರೆ. ಕಾಳು ಸಾರು ಮಾಡಿದ್ದೆ ನೋಡಿ, ಹೆಂಗೆ ಗಲೀಜು ಮಾಡೋಗ್ಬಿಟ್ಟವ್ರೆ ಪಾಪ. ಅಡುಗೆ ಮಾಡೋಕ್ಕೆ ಬರಲ್ಲ. ಕಾಳು ಸಾಂಬಾರು ಇದೆ ಸ್ವಲ್ಪ, ಅದನ್ನೇ ನೈಟ್ ಊಟಕ್ಕೆ ತಿನ್ಕೊತೀವಿ. ಇವಾಗ ಚಿಕನ್ ತರೋದಕ್ಕೆ ಹೇಳಿದ್ದೀನಿ, ತಂದುಕೊಡ್ತಾರೆ. ಕ್ಲೀನ್ ಮಾಡಿಕೊಂಡು ಇವಾಗ ಟೀ ಮಾಡ್ಕೊಂಡು ಕುಡಿತೀನಿ. ಮಳೆ ಫುಲ್ಲು ಸ್ಟಾರ್ಟ್ ಆಯಿತು. ಮಳೆ ಅಂದ್ರೇ ಭಯ ಆಗುತ್ತೆ, ಹಂಗೆ ಆಗ್ಬಿಟ್ಟೈತೆ ನನಗಂತೂ. ಹುಷಾರಿಲ್ಲಂಗೆ ಆದಾಗಿಂದ. ಮಳೆ ಸ್ಟಾರ್ಟ್ ಆಯಿತು. ಇವಾಗ ಟೀ ಮಾಡ್ಕೊಂಡು ಕುಡಿದು ಪಾತ್ರೆ ಎಲ್ಲ ಜೋಡಿಸ್ಬೇಕು. ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಟೀ ಮಾಡ್ತೀನಿ. ನನಗಂತೂ ನೀವೇನಾದರೂ ಅಂದ್ಕೊಳ್ಳಿ, ಮಳೆ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ ನನಗಂತೂ. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ನಿಂತೇ ಹೋಗ್ತೈತೆ ಮಳೆ. ಮೋಡ ನೋಡಿ ಹೆಂಗಾಗಿದೆ. ಫುಲ್ ಭಯ ಬಿದ್ದುಬಿಟ್ಟಿದ್ದೀನಿ ನಾನಂತೂ ಮಳೆಗೆ. ಮಳೆ ಸ್ಟಾರ್ಟ್ ಆದಾಗಿಂದನೂ ಹುಷಾರಿಲ್ಲ ಅಂತಲೇ ಇದ್ದೀನಿ. ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಮಳೆ ಬರಬಾರ್ದು ಅನ್ನಿಸ್ಬಿಟ್ಟಿದೆ. ನಮ್ಮ ಪಾಪು ಮಲಗಿದ್ದಾನೆ, ಹಾಲು ಇಟ್ಟಿದ್ದೀನಿ, ಹಾಲು ಕಾಯ್ತಾ ಇದೆ. ಟೀ ಮಾಡ್ಕೊಂಡು ಕುಡಿದು ಚಿಪ್ಸ್ ತಿಂತಾಯಿದ್ದೀನಿ. ನನ್ನ ಮಗ ಮಲ್ಕೊಂಡವನು, ಅದಕ್ಕೆ. ಇನ್ನು ಬಟ್ಟೆ ಮಾಡಿಸಿಡ್ಬೇಕು, ಪಾತ್ರೆ ತೊಳೆದಿರೋವೇ ಜೋಡಿಸ್ಬೇಕು, ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು. ಕಾಫಿ ಟೀ ಅಂತೂ ಬರ್ತೇ ಬಿಟ್ಟಿದೆ ಗೈಸ್. ನಾನಂತೂ ಫುಲ್ಲು ಹುಷಾರಿಲ್ಲಂಗೆ ಆಗಿತ್ತಲ್ಲ ಆ ಟೈಮಲ್ಲಿ. ಅಯ್ಯೋ, ಏನೋ ಒಂದು ಅಡುಗೆ ಮಾಡ್ಕೊತಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಇವಾಗ ಹುಷಾರಾದ್ನಲ್ಲ, ಮತ್ತೆ ಕಾಫಿ ಕೇಳ್ತಾ ಇದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿ ಅಂತ. ಮಳೆ ಸ್ಟಾರ್ಟ್ ಆದರೆ ಸಾಕು, ಕಾಫಿ ಟೀ ಕುಡಿಯೋಣ, ಏನಾದರೂ ಸ್ಪೈಸಿ ಆಗ್ತೀನ ಅನಿಸ್ತಾ ಇರುತ್ತೆ. ಎದ್ದ ನನ್ನ ಮಗ, ಇನ್ನು ನಾನು ಬ್ಲಾಗ್ ಮಾಡ್ದಂಗೆ. ಬಾ ಬನ್ನೆ, ಇಲ್ಲಿದ್ದೀನಿ ಬಾ. ಯಾಕೆ ಬಾ. ಒಂದು ವಾರ ಇದೇ ಪೊಸಿಷನ್ನಲ್ಲೇ ಮಲ್ಕೊಂಡವನೆ, ಡೇ ನೈಟು. ಯಾವಾಗಲೂ ಹಿಂಗೆ ಎದ್ದು ಕೂತ್ಕೊಂಡಿರ್ಬೇಕು, ಇವ್ನು ಹಿಂಗೆ ಎತ್ಕೊಂಡಿರ್ಬೇಕು. ಹುಷಾರಿಲ್ಲಂಗೆ ಆಗಿತ್ತೆ, ಒಂದು ನೆಪ ಮಾಡ್ಕೊಂಬಿಟ್ಟು. ಇವಾಗ ಹುಷಾರಾದ್ರೂ ಹಿಂಗೆ ಮಲ್ಕೊಂಡವನೆ. ನನಗಂತೂ ಎತ್ಕೊಂಡು ಮೈ ನೋವಾಗಿ ನನಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಇವಾಗ ನಾನು ಹುಷಾರಾಗಿದ್ದೀನಿ, ಇವನು ಹುಷಾರಾಗೋನೆ. ಆದರೆ ಹವ್ಯಾಸ ಮಾಡ್ಕೊಂಬಿಟ್ಟವನೆ, ಹಿಂಗೆ ಬಂದು ಮಲ್ಕೊಳ್ಳೋದು, ಅದೇ ರೂಢಿ ಮಾಡಿಕೊಂಡು ಇವಾಗಲೂ ಹಂಗೆ ಮಾಡ್ತವನೆ. ಕರ್ಕೊಂಡೋಗಿ ಮಲಗಿಸಿ ಕೆಲಸ ನೋಡ್ಬೇಕು ಇವಾಗ.
ಇನ್ನು ಸಂಜೆ ಮೇಲೆ ಚಿಕನ್ ತೊಗೊಂಬಂದು ತುಂಬ ದಿನ ಆಗ್ಬಿಟ್ಟಿತ್ತು. ಆಗಲೇ ಹುಷಾರಿಲ್ದಂಗೆ ಆದಾಗಿಂದನೂ ಅದಕ್ಕೂ ಮುಂಚೆಯಿಂದನೂ ತೊಗೊಂಬಂದಿಲ್ಲ. ಶ್ರಾವಣ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಅವ್ರು ತಿನ್ನಲ್ವಲ್ಲ, ಅದಕ್ಕೆ ನಮಗೂ ತರಿಸ್ಕೊಡ್ತಾರಲ್ಲ. ನಾನು ಅದಕ್ಕೆ ಇವತ್ತು ಕೇಳಿದೆ ಸುಮ್ಮನೆ ಚಿಕನ್ ಅಂಗಡಿಗೆ ಫೋನ್ ಮಾಡಿಬಿಟ್ಟು 1 kg ಚಿಕನ್ ತಗೊಂಬಂದು ಎಲ್ಲ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಕಬಾಬೆಲ್ಲ ಹಾಕಿ ಅವ್ರಿಗೂ ಕೊಟ್ಟು ನಾನು ಟೇಸ್ಟ್ ನೋಡಿದೆ. ಕರೆಂಟ್ ಹೋಗಿತ್ತು, ಹಂಗೂ ಬಿಡ್ತಾಯಿಲ್ಲ ಇಬ್ಬರು. ಕಬಾಬ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಇಬ್ಬರು 3 ಜನ ಸೇರಿಕೊಂಡು 1 kg ಕಬಾಬ್ ಪೂರ್ತಿ ಖಾಲಿ ಮಾಡಿದ್ದೀವಿ. ಚಿಕನ್ ಫ್ರೈಗೆ ಸ್ವಲ್ಪನೇ ಹಾಕಿದ್ದು, ಯಾಕಂದರೆ ನಾನು ಒಬ್ಳಿಗಾದರೆ ಸಾಕು ಅಂತ. ಚಿಕನ್ ಫ್ರೈಯಲ್ಲಿ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಅದರಿಂದ ನಾನು ಒಬ್ಳಿಗಾದರೆ ಸಾಕು ಅಂತ ಒಂದು 5-6 ಪೀಸ್ ಅಷ್ಟು ಮಾತ್ರ ಎತ್ಕೊಂಡು ಫ್ರೈ ಮಾಡಿಕೊಂಡು 1 ಟೈಮು ರೈಸ್ಗಾದರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ ಪೂರ್ತಿ ಕಬಾಬ್ ಮಾಡಿದೆ. ಅದು ಬಿಸಿದು ಹಾಕ್ಕೊಟ್ಟಂಗೆ ನಮ್ಮ ಮನೆಯವ್ರು ತಿಂತಾನೇ ಇದ್ದರು. 1 kg ಕಬಾಬ್ ಪೂರ್ತಿ ತಿಂದು ಲಾಸ್ಟಿಗೆ ನನ್ನ ಮಗುವಿಗೆ ಒಂದು ಲೆಗ್ ಪೀಸು, ಒಂದು 4-5 ಪೀಸ್ ಮಾತ್ರ ಎತ್ತಿಟ್ಟಿದ್ವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಇಬ್ಬರೂ ಫುಲ್ ಖಾಲಿ ಮಾಡಾಕ್ಬಿಟ್ವಿ. ಬಿಸಿದು ಹಾಕ್ಕೊಂಡಾಗ ಅವರು ತಿಂದರು, ನಾನು ತಿನ್ಕೊಂಡೆ. ಕರೆಂಟು ಇರಲಿಲ್ಲ, ಏನೂ ಇರಲಿಲ್ಲ, ಹಂಗೆ ತಿನ್ಕೊಂಡಿದ್ದೀವಿ ಟಾರ್ಚ್ ಆನ್ ಮಾಡಿಕೊಂಡು ತಿಂದು. ಅದಾದಮೇಲೆ ನನ್ನ ಮಗ ಮಲ್ಕೊಂಡಿದ್ದ, ಅವನ್ನ ಎಬ್ಬಿಸಿ ಅವನಿಗೆ ತಿನ್ನಿಸಿ ಆಮೇಲೆ ನೈಟು ಊಟ ತುಂಬ ಲೇಟಾಗೆ ಮಾಡಿದ್ವಿ. ಇದೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು, ಹಾಗಾಗಿ ನೈಟ್ ಊಟ ಲೇಟಾಗಿ ಮಾಡಿದ್ವಿ. ಕಬಾಬ್ ಅಂತೂ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಸೊ ಹಂಗಾಗಿ ಬೇಗ ಖಾಲಿ ಮಾಡಿಬಿಟ್ವಿ. ವ್ಲಾಗು ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 1-2-3 ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ, ದಯವಿಟ್ಟು ಯಾರು ಹಂಗೆ ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಬೇಜಾರಾಗುತ್ತೆ ಮತ್ತು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.